ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನೋಡಿ, ಇರಾನ್ನಿಂದ ಭಾರತಕ್ಕೆ ಆಮದಾಗುವ ಸರಕು ಸಾಮಗ್ರಿಗಳ ದರ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ರಂಜಾನ್ ಮಾಸದಲ್ಲೇ ಡ್ರೈ ಫ್ರೂಟ್ಸ್ ದರದಲ್ಲಿ ಭಾರಿ ಏರಿಕೆ. ಇರಾನ್ನ ಬಾದಾಮಿ, ಪಿಸ್ತಾ, ಖರ್ಜೂರ, ಅಂಜೂರ ಮತ್ತೆ ಒಣ ದ್ರಾಕ್ಷಿಗಳ ದರದಲ್ಲಿ ಏರಿಕೆ ಕಂಡು ಬಂದಿದೆ. ಕೃಷಿಗೆ ಬಳಕೆ ಆಗುವ ರಾಸಾಯನಿಕ ಗೊಬ್ಬರಗಳ ದರ ಕೂಡ ಏರಿಕೆ ಆಗುವಂತ ಸಾಧ್ಯತೆ ಇದೆ. ಅಜೈವಿಕ ಮತ್ತೆ ಸಾವಯವ ರಾಸಾಯನಿಕಗಳ ದರ ಏನಿದೆ ಅದು ಏರಿಕೆ ಆಗುವಂತ ಸಾಧ್ಯತೆ ಇದೆ. ಯೂರಿಯಾ, ಅಮೋನಿಯಾದಂತಹ ರಸಗೊಬ್ಬರಗಳ ದರ ಅದು ಕೂಡ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಸೇಬು, ಪೇರಳೆ, ಕಿವಿ ಫ್ರೂಟ್ಗಳು ಇದು ಕೂಡ ಇರಾನ್ನಿಂದ ಬರುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಪ್ರೈಸ್ಗಳು ಕೂಡ ಜಾಸ್ತಿ ಆಗುತ್ತೆ. ಈಗ ಯಾವ ಥರದ ಹೊಡೆತ ಬೀಳ್ತಾ ಇದೆ, ಪ್ಲಾಸ್ಟಿಕ್ಕು, ವಿವಿಧ ರೀತಿಯ ಗಾಜಿನ ಉತ್ಪನ್ನಗಳ ಆಮದಿಗೂ ಕೂಡ ಹೊಡೆತ ಬೀಳುತ್ತೆ. ತಾಮ್ರ, ಸತು, ಸೀಸ, ಸಲ್ಫರ್ನಂತಹ ಮೆಟೀರಿಯಲ್ಗಳೇನಿದೆ ಅದೆಲ್ಲದಕ್ಕೂ ಕೂಡ ಹೊಡೆತ ಬೀಳುವಂಥ ಸಾಧ್ಯತೆ ದಟ್ಟವಾಗಿದೆ. ಅದರಲ್ಲೂ ಪ್ರಮುಖವಾಗಿ ಇರಾನ್ನಿಂದ ಭಾರತಕ್ಕೆ ಆಮದಾಗುವಂತಹ ಸರಕು ಸಾಮಗ್ರಿಗಳ ದರ ಏರಿಕೆ ಆಗುವಂತಹ ಸಾಧ್ಯತೆ. ರಂಜಾನ್ ಮಾಸ ಆ ಸಂದರ್ಭದಲ್ಲೇನೆ ಡ್ರೈ ಫ್ರೂಟ್ಸ್ ದರದಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆ ಆದರೆ ಸಹಜವಾಗಿ ಅದರ ಎಫೆಕ್ಟ್ ಎಲ್ರಿಗೂ ಕೂಡ ತಟ್ಟುತ್ತೆ. ಎಸ್ ದಿಲೀಪ್, ಈಗ ಇರಾನ್ನಿಂದ ಭಾರತಕ್ಕೆ ಆಮದಾಗುವಂತಹ ಈ ಸರಕು ಸಾಮಗ್ರಿಗಳ ದರ ಏರಿಕೆ ಆಗುವಂಥ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಯಾವ ರೀತಿಯಾದಂಥ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ, ಏನು ಕತೆ ಅಂತ? ಪ್ರಭು, ಏನಂದ್ರೆ ಯಾವ್ದು ದೇಶದ ವಿಶ್ವದ ಯಾವುದೇ ಒಂದು ಮೂಲೆಯಲ್ಲಿ ನಡೆದಿರೋ ಯುದ್ಧ ನಮ್ಮ ಅಡುಗೆ ಮನೆಗೂ ಅದರ ಬಿಸಿ ತಟ್ಟುತ್ತೆ ಅನ್ನೋದಾದ್ರೆ ಇದು ನಿಜವಾದ ಒಂದು ಜಿಯೋ ಪಾಲಿಟಿಕ್ಸ್ ನ ಒಂದು ಆಳ ಅಗಲ ಅಂತ ಹೇಳ್ಬೋದು. ಒಂದು ಅಂದಾಜಿನ ಪ್ರಕಾರ $1 ಬಿಲಿಯನ್ ಹೆಚ್ಚು ಮೌಲ್ಯದ ಒಂದು ಆಮದನ್ನ ಭಾರತ ಮಾಡ್ಕೊಳ್ಳುತ್ತೆ ಪ್ರತಿ ವರ್ಷ ಇರಾನ್ನಿಂದ. 2024ರಲ್ಲಿ $1.06 ಬಿಲಿಯನ್ ನಷ್ಟು ಆಮದನ್ನ ಮಾಡ್ಕೊಂಡಿತ್ತು. ಈಗ ಕೂಡ ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಆಮದು ಮುಂದುವರಿತಾ ಇದೆ. ಅದನ್ನ ಒಂದು ಹಂತವಾಗಿ ನೋಡೋದಾದ್ರೆ ಮೊದಲಿಗೆ ಏನು ರಾಸಾಯನಿಕ ವಸ್ತುಗಳ ಆಮದು ವಿಪರೀತ ಪ್ರಮಾಣದಲ್ಲಿ ಇರಾನ್ನಿಂದ ಭಾರತಕ್ಕಾಗುತ್ತೆ. ಜೊತೆಗೆ ಏನು ಒಣ ಹಣ್ಣುಗಳು ಅಂತ ಏನ್ ಕರಿತೀವಿ, ಆ ಒಣ ಹಣ್ಣುಗಳನ್ನ ಇಂಪೋರ್ಟ್ ಮಾಡ್ಕೊಳ್ಳೋದು ಕೂಡ ಭಾರತ ಪ್ರಮುಖವಾಗಿ ಇರಾನ್ನಿಂದ ಮಾಡ್ಕೊಳ್ಳುತ್ತೆ. ಜೊತೆಗೆ ನೀವು ಇರಾನಿ ಕಾರ್ಪೆಟ್ ಅಂತ ಕೇಳಿರ್ಬೋದು, ಇರಾನಿ ಕಾರ್ಪೆಟ್ಗಳಿರ್ಬೋದು, ಇರಾನ್ನ ರಗ್ಗಳಿರ್ಬೋದು, ಅದನ್ನ ಭಾರತ ಹೆಚ್ಚಿನ ಪ್ರಮಾಣದಲ್ಲಿ ಆಮದು ಮಾಡ್ಕೊಳುತ್ತೆ. ಬರೀ ಡ್ರೈ ಫ್ರೂಟ್ಸ್ ಗಳನ್ನೇ ಸುಮಾರು 311 ಮಿಲಿಯನ್ ಅಷ್ಟು ಭಾರತ ಆಮದು ಮಾಡ್ಕೊಳ್ಳುತ್ತೆ. ಇನ್ನ ಆರ್ಗ್ಯಾನಿಕ್ ಕೆಮಿಕಲ್ ಗಳನ್ನ $512 ಮಿಲಿಯನ್ ಹೆಚ್ಚು ಆಮದು ಮಾಡ್ಕೊಳ್ಳುತ್ತೆ. ಜೊತೆಗೆ ಭಾರತ ಒಂದು ಕ್ರೂಡ್ ಆಯಿಲ್, ಏನು ಅಷ್ಟೆಲ್ಲ ನಿರ್ಬಂಧಗಳು ಇದ್ದಾಗ್ಯೂ ಕೂಡ ಒಂದು ಪೆಟ್ರೋಲಿಯಂ ಕಚ್ಚಾ ತೈಲವನ್ನ ಸುಮಾರು 205 ಮಿಲಿಯನ್ಗೂ ಹೆಚ್ಚು ಕಚ್ಚಾ ತೈಲವನ್ನ ಭಾರತ ಆಮದು ಮಾಡ್ಕೊಳ್ತಾ ಇತ್ತು. ಇದೀಗ ಎಲ್ಲದಕ್ಕೂ ಹೊಡ್ತಾ ಬಿದ್ದಿದೆ. ಜೊತೆಗೆ ಏನು ರಸಗೊಬ್ಬರ ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ಮತ್ತೆ ಏನು ಮಿನರಲ್ಸ್ ಇರ್ಬೋದು, ಖನಿಜ ಪದಾರ್ಥಗಳಿರ್ಬೋದು, ಎಲ್ಲದನ್ನು ದೊಡ್ಡ ಮಟ್ಟದಲ್ಲಿ ಭಾರತ ಆಮದು ಮಾಡ್ಕೊಳ್ಳುತ್ತೆ. ಆದ್ರೆ ಈಗ ಎಲ್ಲದಕ್ಕೂ ಹೊಡ್ತಾ ಬಿದ್ದಿದೆ. ಜೊತೆಗೆ ಬಂದರ್ ಅಬ್ಬಾಸ್ ಪೋರ್ಟ್ ಏನಿದೆ, ಆ ಬಂದರ್ ಅಬ್ಬಾಸ್ ಪೋರ್ಟ್ ಇವಾಗ ನಜಗುಜ್ಜಾಗಿರೋದ್ರಿಂದಾಗಿ ಭಾರತ ಅಲ್ಲಿಂದ ಏನೇನು ಆಮದು ಮಾಡ್ಕೊಡ್ತಿತ್ತು ಅದಕ್ಕೂ ಕೂಡ ಹೊಡ್ತಾ ಬಿದ್ದಿದೆ. ಜೊತೆಗೆ ಚಾಬಾರ್ ಪೋರ್ಟ್ ಕಾಮಗಾರಿ ಇನ್ನೂ ಸಂಪೂರ್ಣ ಮುಗಿದಿಲ್ಲ, ಈಗಾಗಲೇ ಅದ್ರ ಮೇಲೆ ಕೂಡ ದಾಳಿ ನಡೆದಿದೆ. ಹಂಗಾಗಿ ಭಾರತಕ್ಕೆ ಇದು ಭಾರಿ ದೊಡ್ಡ ಹಿನ್ನಡೆ. ಕೇವಲ ಪೆಟ್ರೋಲಿಯಂ ತೈಲ ಮಾತ್ರ ಅಲ್ಲ, ಅಗತ್ಯ ವಸ್ತುಗಳ ಒಂದು ಆಮದಿಗೂ ಕೂಡ ಭಾರಿ ಹೊಡೆತ ಕೊಟ್ಟಿದೆ. ಅದರಲ್ಲೂ ಮುಸ್ಲಿಂ ಬಾಂಧವರಿಗೆ ಏನು ರಂಜಾನ್ ಮಾಸದಲ್ಲಿ ಅವರು ಬೆಳಗ್ಗೆ ಮತ್ತೆ ರಾತ್ರಿ ಮಾತ್ರ ಊಟ ಮಾಡ್ತಾರೆ, ಆ ಸಮಯದಲ್ಲಿ ಹೆಚ್ಚಾಗಿ ಡ್ರೈ ಫ್ರೂಟ್ಸ್ ನ ಸೇವನೆ ಮಾಡ್ತಾರೆ, ಅವ್ರಿಗೂ ಕೂಡ ಇದು ಭಾರಿ ಕಹಿ ಸುದ್ದಿ ಅಂತ ಹೇಳ್ಬೋದು. ಪ್ರಭು, ಓಕೆ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಸಹಜವಾಗಿ ಭಾರತಕ್ಕೆ ಆಮದಾಗುವಂತಹ ಸರಕು ಸಾಮಗ್ರಿಗಳ ವಿಚಾರ ಎಲ್ರಿಗೂ ಕೂಡ ಗೊತ್ತೇ ಇದೆ. ಅದರಲ್ಲಿ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂಥ ಪ್ಲಾಸ್ಟಿಕ್ಕು, ಆಮೇಲೆ ಬೇರೆ ರೀತಿಯಾದಂಥ ಈ ಗಾಜಿನ ಮೆಟೀರಿಯಲ್ಗಳು ಪ್ರತಿಯೊಂದು ಕೂಡ ಏನು ಆಮದು ಅಲ್ಲಿಂದ ನಾವೇನು ತರಿಸ್ಕೊಳ್ತೀವಿ ಆಮದಾಗುತ್ತೆ, ಅದೆಲ್ಲದಕ್ಕೂ ಕೂಡ ಹೊಡೆತ ಬೀಳುತ್ತೆ. ಸಹಜವಾಗಿ ಈಗ ನಡೀತಾ ಇರುವಂತಹ ಯುದ್ಧ ಏನಿದೆ ಇದು ಇನ್ನು ಎಷ್ಟು ದಿನಗಳ ಕಾಲ ಮುಂದುವರಿಯುತ್ತೆ ಅನ್ನುವಂಥ ಆತಂಕ, ಅದರ ಜೊತೆಗೆ ಇದರ ಎಫೆಕ್ಟ್ ಎಷ್ಟರ ಮಟ್ಟಿಗೆ ತಟ್ಟುತ್ತೆ ಅನ್ನುವಂಥದ್ದು ಕೂಡ ಬಹುಶಃ ಮುಂದಿನ ದಿನಗಳಲ್ಲಿ ನಾವು ನೋಡ್ತಾ ಹೋಗಬೇಕಾಗತ್ತೆ.